ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಪ್ರಾಗಲ್ಲಿ ನಮ್ಮ ಡೇ 2. ಇವಾಗ ಟೈಮ್ 10 o'clock ಆಗಿದೆ. ನಾವು ಪ್ರಾಗ್ ಓಲ್ಡ್ ಟೌನ್ ಕಡೆಗೆ ಬಂದಿದ್ದೀವಿ. ಸೊ ಹಾಗೆ ಇಲ್ಲಿ ಕೆಲವೊಂದು ಕ್ಯಾಸಲ್, ಹಾಗೆ ಇನ್ನೊಂದು ಬ್ಯೂಟಿಫುಲ್ ಆದ ಚರ್ಚ್ ಇದೆ, ಅದನ್ನೆಲ್ಲ ನೋಡೋದಿದೆ. ಹಾಗೆ ನಾನು ನಿಮಗೂ ಕೂಡ ತೋರಿಸ್ತೀನಿ. ವೇಟ್ ಅಂಡ್ ವಾಚ್. ನಿನ್ನೆ ಅನ್ಕೊಂತಾ ಇದ್ವಿ ಬಿಸಿಲು ಬೇಡ ಅಂತ, ಬಟ್ ಇವತ್ತು ಫುಲ್ ವೆದರ್ 7 ಡಿಗ್ರಿ ಏನೋ ಇದೆ, ಫುಲ್ ಕೋಲ್ಡ್ ಅನಿಸ್ತಾ ಇದೆ. ಪ್ರಾಗ್ ಅಂತೂ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಯುರೋಪ್ ಟ್ರಿಪ್ಗೆ ಬರೋರು ಅಂತೂ ಇದನ್ನ ಮಿಸ್ ಮಾಡ್ಲೇಬಾರ್ದು. ಬಟ್ ಜಾಸ್ತಿ ಬರೋರು ಇದನ್ನ ಇನ್ಕ್ಲೂಡ್ ಮಾಡಿರಲ್ಲ ಪ್ಯಾಕೇಜ್ ಅಲ್ಲಿ. ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ, ಹಾಗೆ ತುಂಬಾ ಹಿಸ್ಟಾರಿಕಲ್ ಸಿಟಿ ಕೂಡ. ಸೊ ಈ ತರ ವಿಂಟೇಜ್ ಕಾರ್ಗಳೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಇದೆ. ಇದರಲ್ಲಿ ಮೋಸ್ಟ್ಲಿ ಸಿಟಿ ಟೂರ್ಗೆ ಹೋಗ್ಬೋದು ಅನ್ಸುತ್ತೆ. ನೋಡಕ್ ಇಷ್ಟು ಕ್ಯೂಟ್ ಆಗಿದೆ ಇದು. ನಾವಿವಾಗ ಒಂದು ಚರ್ಚಿಗೆ ಬಂದಿದ್ದೀವಿ, ಸೇಂಟ್ ನಿಕೋಲಸ್ ಚರ್ಚ್ ಅಂತ. ಹೋಗಕ್ಕಾಗತ್ತೋ ಇಲ್ವೋ ಅಂತ, ಇವತ್ತು ಮಾಸ್ ಇದೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ನೋಡೋಣ. ಚರ್ಚ್ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಹಾಗೆ ಅಲ್ಲಿ ಅವರ ಪ್ರೇಯರ್ ಕೂಡ ನಡೀತಾ ಇತ್ತು. ಸೊ ನಾವು ಆಚೆ ಬಂದ್ವಿ. ಇವಾಗ ಚರ್ಚ್ ನೋಡಿ ನಾವು ಕ್ಯಾಸಲ್ ಕಡೆಗೆ ಹೋಗ್ತಾ ಇದೀವಿ. ಇಲ್ಲಿಂದ 1.3 ಕಿಲೋಮೀಟರ್ಸ್ ಏನೋ ಡಿಸ್ಟೆನ್ಸ್ ಇದೆ. ನಾವು ನಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಡಿಸೈಡ್ ಮಾಡಿದ್ವಿ. ಸೊ ಅದರಿಂದ ಜಾಸ್ತಿ ಜನ ಕಾಣ್ತಾ ಇಲ್ಲ, ಬಟ್ ಈವ್ನಿಂಗ್ ಅಷ್ಟೊತ್ತಿಗೆಲ್ಲ ಫುಲ್ ಜನ ಇರ್ತಾರೆ. ನಾವು ಬ್ರೇಕ್ಫಾಸ್ಟ್ ಅಂತ ಬೇಕ್ರಿಗೆ ಬರ್ತೀವಿ. ಸೊ ಇದು ಸ್ಪಿನಾಚ್ ರೋಲ್, ಇದು ಇನ್ನೊಂದು ವೆನಿಲ್ಲಾ ರೋಲ್. ನಾವೊಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ಕ್ಯಾಸಲ್ ಕಡೆಗೆ ಹೊರಟ್ವಿ. ಸೊ ಇಲ್ಲಿಂದ ನೋಡಿ, ಸೊ ಈ ಮೇಲ್ಗಡೆ ಕಾಣಿಸ್ತಾ ಇರೋದೇ ಪ್ರಾಗ್ ಕ್ಯಾಸಲ್. ಇದು ತುಂಬಾ ದೊಡ್ಡದಾಗಿದೆ. ಅಲ್ಲೇ ಒಳಗಡೆ ಚರ್ಚ್, ಅದು ಮತ್ತೆ ತುಂಬಾ ಬಿಲ್ಡಿಂಗ್ಸ್ ಇದೆ, ತುಂಬಾ ದೊಡ್ಡ ಜಾಗದಲ್ಲಿದೆ. ಬೇರೆ ತುಂಬಾ ಲೈವ್ ಇರುತ್ತೆ ಅನ್ಸುತ್ತೆ. ಸೊ ನೋಡೋಣ. ಇಲ್ಲಿ ಕಾಣಿಸ್ತಾ ಇರೋ ಬ್ರಿಡ್ಜ್ ಚಾರ್ಲ್ಸ್ ಬ್ರಿಡ್ಜ್. ಸೊ ನಾವು ನೈಟ್ ಇಲ್ಲಿ ಬಂದಿದ್ವಿ. ಕ್ಯಾಸಲ್ ಆಲ್ಮೋಸ್ಟ್ ಗುಡ್ಡದ ಮೇಲಿದೆ. ಸೊ ಇವಾಗ ನಾವು ಗುಡ್ಡ ಹತ್ಬೇಕು. ನಾವು ಆಲ್ಮೋಸ್ಟ್ ಇವಾಗ ಕ್ಯಾಸಲ್ ರೀಚ್ ಆದ್ವಿ. ಸೊ ಇಲ್ಲಿ ವ್ಯೂ ಪಾಯಿಂಟ್ ಇಂದ ನಾವು ಟಿಕೆಟ್ ತಗೊಂಡೇನು ಬಂದಿಲ್ಲ ಕ್ಯಾಸಲ್ಗೆ. ಟಿಕೆಟ್ ಸಿಗತ್ತೋ ಅಲ್ವೋ ಗೊತ್ತಿಲ್ಲ. ಇಲ್ಲಿಂದ ಕ್ಯಾಸಲ್ ಸ್ಟಾರ್ಟ್. ಇದಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ಏರಿಯಾದಲ್ಲಿದೆ. ಸೊ ಒಳಗಡೆ ತುಂಬಾ ಮ್ಯೂಸಿಯಮ್ಸ್, ಪ್ಯಾಲೇಸ್, ಚರ್ಚ್ ಎಲ್ಲಾನು ಇದೆ. ಸೊ ನೋಡೋಣ ಟಿಕೆಟ್ ಸಿಗತ್ತೋ ಇಲ್ವೋ ಅಂತ. ಹಾಗೆ ಮ್ಯೂಸಿಯಮ್ಸ್ ಎಲ್ಲ ಇದ್ರೆ ನಾವು ಸ್ಕಿಪ್ ಮಾಡ್ತೀವಿ. ಮ್ಯಾಪ್ ಅಲ್ಲಿ ನೋಡಿದ್ರೆ ಇದು ಫುಲ್ ಏರಿಯಾನೇ ಕ್ಯಾನ್ಸಲ್ ಅಂತ ತೋರಿಸ್ತಾ ಇದೆ, ಬಟ್ ಇಲ್ಲಿ ಒಳಗಡೆ ನೋಡಿದ್ರೆ ಕೆಫೆ ಇದೆ, ಮ್ಯೂಸಿಯಮ್ಸ್ ಎಲ್ಲ ಇದೆ. ಸಣ್ಣ ಊರ್ ತರನೇ ಇದೆ ಇದು ಕೂಡ. ಇನ್ನ ನಡ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲ್ ಆಗಿರೋ ಕ್ಯಾಸಲ್ ಎಂಟ್ರಿ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಬಿಲ್ಡಿಂಗ್ಸ್ ಇದೆ ಇಲ್ಲಿ ಒಳಗಡೆ.
ಸೊ ಇಲ್ಲಿ ಕಾಣಿಸ್ತಾ ಇರೋ ಚರ್ಚ್ ಇದು ಒನ್ ಆಫ್ ದ ಮೇನ್ ಚರ್ಚ್ ಇನ್ ಪ್ರಾಗ್. ಹಾಗೆ ನಾನು ವಿಡಿಯೋಸ್ ಅನ್ನೆಲ್ಲ ನೋಡಿದ್ದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡೋಣ ಟಿಕೆಟ್ ಸಿಕ್ಕಿದ್ರೆ ಒಳಗಡೆ ಹೋಗಿ ಹೇಗಿದೆ ಅಂತ. ಸೊ ಈ ಕೆಥೆಡ್ರಲ್ ಹೆಸರು ಸೇಂಟ್ ವೈಟರ್ಸ್ ಕೆಥೆಡ್ರಲ್ ಅಂತ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಈ ಚರ್ಚ್ ನ ಮೇಲ್ಗಡೆ ಕೂಡ ಹೋಗ್ಬೋದು, ಟವರ್ ಟೈಪ್ ಇದೆ. ಹೋಗ್ತಾ ಇದೀವಿ ಇವಾಗ. ಸೊ ಕೆಥೆಡ್ರಲ್ ಮೇಲ್ಗಡೆ ಹೋಗಕ್ಕೆ 287 ಸ್ಟೆಪ್ಸ್ ಇದೆ. ಅದನ್ನ ನಾವು ಇವಾಗ ಹೋಗ್ತಾ ಇದೀವಿ. ಮೇಲ್ಗಡೆ ಸೊ ಯಾವ ತರ ಇದೆ ನೋಡಿ, ಫುಲ್ ಫೈಲಿಂಗ್ ಶೇಪ್ ಅಲ್ಲಿ ಸ್ಟೆಪ್ಸ್ ಇದೆ. 287 ಸ್ಟೆಪ್ಸ್. ಬಿಟ್ಟರೆ ಕತೆ ಅಷ್ಟೇ ಬರುತ್ತೆ. ಸೊ ಇದೇ ವೇ ಅಲ್ಲಿ ಹೋಗೋರ್ಗೂ ಜಾಗ ಹೋಗ್ಬೇಕು. ಸೊ ನನಗೆ ಮೇಲ್ಗಡೆ ಹೋಗಿ ಮೇಲ್ಗಡೆ ವ್ಯೂ ತೋರಿಸ್ತೀನಿ. ಸೊ ವೇಟ್ ಅಂಡ್ ವಾಚ್. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಪ್ರಾಗಲ್ಲೇ ಬಿಗ್ಗೆಸ್ಟ್ ಇದೆ. ಸೊ ಸಾಂಗ್ ಕೇಳ್ತಾ ಇರ್ಬೋದು. ವರ್ಕಿಂಗ್ ಮೆಕ್ಯಾನಿಸಮ್ ಅನ್ಸುತ್ತೆ. ಇಲ್ಲಿಂದ ಫುಲ್ ಪ್ರಾಗ್ ಸಿಟಿ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲೊಂದು ಫುಲ್ ಸರ್ಕಲ್ ಟೈಪ್ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಪ್ಲೇಸಿಂದ ಡಿಫ್ರೆಂಟ್ ಸೈಡ್ ಆಫ್ ದ ಸಿಟಿ ವ್ಯೂನ ನೋಡ್ಬೋದು. ಸೊ ಸಿಟಿ ವ್ಯೂ ನೋಡಿ ಎಷ್ಟು ಅಮೇಜಿಂಗ್ ಅಲ್ವಾ, ಬ್ಯೂಟಿಫುಲ್. ಪ್ರಾಗ್ ಕ್ಯಾಸಲ್ ಇಂದ ಚಾರ್ಲ್ಸ್ ಬ್ರಿಡ್ಜ್ ವ್ಯೂ. ಒಬ್ಬ ಇಷ್ಟು ಜನ ಇದ್ದಾರೆ. ನಾವು ಆವಾಗ ಅಲ್ಲಿ ಇದ್ವಿ, ಇಲ್ಲಿಂದ ಎಂಟ್ರಿ ಆದ್ವಿ. ಏನ್ ಅಮೇಜಿಂಗ್ ಆಗಿದೆ ವ್ಯೂ ಮಾತ್ರ. ಕ್ಯಾಸಲ್ ಪ್ಯಾನರಾಮಿಕ್ ವ್ಯೂ ನೋಡಿ ಹೇಗಿದೆ. ನಾವು ಇವಾಗ ಇಲ್ಲಿದ್ದೀವಿ. ಕೆಥೆಡ್ರಲ್ ಮೇಲ್ಗಡೆ ಹೋಗಿ ಅಲ್ಲಿಂದ ಫುಲ್ ಸಿಟಿ ವ್ಯೂ ನೋಡಿದ್ದಾಯ್ತು. ಇಲ್ಲಿಂದ ಕೆಥೆಡ್ರಲ್ ಯಾವ ತರ ಕಾಣಿಸ್ತಾ ಇದೆ ನೋಡಿ. ನಾವು ಆವಾಗ ಅಲ್ಲಿ ಹೋಗಿದ್ವಿ, ಅಲ್ಲಿಂದ ಫುಲ್ ಸಿಟಿ ನೋಡಿದ್ದು. ಇದು ಚರ್ಚ್ನ ಮೇನ್ ಎಂಟ್ರೆನ್ಸ್. ಇದು ಕೂಡ ಆಲ್ಮೋಸ್ಟ್ ನೋಡೋಕ್ಕೆ ಕೊಲೋನ್ ಚರ್ಚ್ ಥರನೇ ಇದೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೋಡೋಕ್ಕೆ.
ಕೆಥೆಡ್ರಲ್ ನೋಡೋಕ್ಕೆ ಲೈನ್ ಐತಿ. ಆಲ್ಮೋಸ್ಟ್ ಎಲ್ಲೋ ಇಂದನೂ ಸ್ಟಾರ್ಟ್ ಆಗಿದೆ. ಟಿಕೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. 450 ಕ್ರೋನಾಸ್ ಇತ್ತು ಪರ್ ಪರ್ಸನ್. ಅದರಲ್ಲಿ ಈ ಕೆಥೆಡ್ರಲ್ ಹಾಗೆ ಇನ್ನೊಂದು ಓಲ್ಡ್ ರಾಯಲ್ ಪ್ಯಾಲೇಸ್ ಹಾಗೆ ಇನ್ನೆರಡು ಯಾವುದೋ ಇನ್ಕ್ಲೂಡೆಡ್ ಇತ್ತು. ಬಟ್ ಅಷ್ಟು ವರ್ತ್ ಅಂತ ಅನಿಸಿಲ್ಲ. ನಾವು ಮೇಲ್ಗಡೆ ಹೋಗಿ ವ್ಯೂ ನೋಡ್ಕೊಂಡು ಬಂದಿರೋದ್ರಿಂದ ಈ ಕೆಥೆಡ್ರಲ್ನ ಸ್ಕಿಪ್ ಮಾಡಿದ್ವಿ. ಏನಕ್ಕಂದರೆ ನಾವು ಇದೇ ಥರ ಸಿಮಿಲರ್ ಕೆಥೆಡ್ರಲ್ನ ತುಂಬ ಕಡೆ ನೋಡಿದ್ದೀವಿ. ಮೇಯ್ನಾಗಿ ಇದ್ದಿದ್ದು ನಮಗೆ ಸಿಟಿ ವ್ಯೂ, ಅದು ಮೇಲ್ಗಡೆಯಿಂದ ಸಖತ್ತಾಗಿತ್ತು. ಅದು ಪರ್ ಪರ್ಸನ್ €80 ಇತ್ತು. ಬಟ್ ವ್ಯೂ ವರ್ತ್ ಇತ್ತು. ಬಟ್ ಇಲ್ಲಿ €25 ಕೊಡುವಷ್ಟು ಇರಲ್ಲ ಅಂತ ನಾವು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು? ನೋಡೋಣ. ಪ್ರಾಗ್ ಕ್ಯಾಸಲಲ್ಲೂ ಕೂಡ ಸ್ಟಾರ್ಬಕ್ಸ್ ಇದೆ. ನಾವಿವಾಗ ಪ್ರಾಗ್ನ ನ್ಯಾರೋ ಸ್ಟ್ರೀಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೆ ಸಿಗ್ನಲ್ ಇದೆ. ಈಚೆ ಕಡೆಯಿಂದ ಆಚೆ ಕಡೆಗೆ ಹೋಗ್ಬೇಕಂದ್ರೆ ಹೌದು ಗ್ರೀನ್ ಸಿಗ್ನಲ್ ಇದೆ. ಬಟ್ ಆಲ್ರೆಡಿ ತುಂಬ ಜನ ಕ್ಯೂ ಇದ್ದಾರೆ ಫೋಟೋಸ್ ಎಲ್ಲ ತೊಗೊಳಕ್ಕೆ. ನಡ್ಕೊಂಡು ಹೋಗೋ ರೋಡಿಗೂ ಸಿಗ್ನಲ್ ಹಾಕಿದ್ದಾರೆ. ಇಲ್ಲಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೋಗ್ಬೇಕಂದ್ರೆ ಗ್ರೀನ್ ಸಿಗ್ನಲ್ಗೆ ನಾವು ವೇಟ್ ಮಾಡಬೇಕು. ನಾವು ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸ್ ಲೆನನ್ ವಾಲ್ ಅಂತ. ಸೊ ಇಲ್ಲಿ ಒಂದು ಫುಲ್ ವಾಲ್ ಮೇಲೆ ಫುಲ್ ಆರ್ಟ್ನ ಮಾಡಿದ್ದಾರೆ. ಸೊ ಆಲ್ರೆಡಿ ತುಂಬ ಜನ ಸೇರಿದ್ದಾರೆ. ನಾವಿವಾಗ ಚಾರ್ಲ್ಸ್ ಬ್ರಿಡ್ಜ್ ಕಡೆಗೆ ಬಂದ್ವಿ. ಇಲ್ಲಿ ಫುಲ್ ಬ್ರಿಡ್ಜಲ್ಲಿ ಈ ಥರ ಡಿಫ್ರೆಂಟ್ ಆರ್ಟಿಸ್ಟ್ಗಳು, ಕ್ಯಾರಿಕೇಚರ್ ಮಾಡೋರು ಹಾಗೆ ಪೆನ್ಸಿಲ್ ಸ್ಕೆಚ್ ಇದೆಲ್ಲ ಕೂತ್ಕೊಂಡಿರ್ತಾರೆ. ಇತ್ತು ಅಂತ ನಾವೊಂದು ಇಂಡಿಯನ್ ರೆಸ್ಟೋರೆಂಟ್ ಹುಡುಕಿ ಬಂದ್ವಿ. ಇಲ್ಲಿ ಫುಡ್ ಅಂತೂ ಅಷ್ಟೇನು ಚೆನ್ನಾಗಿರಲಿಲ್ಲ. ಓಕೆ ಇತ್ತು. ಫುಡ್ ಚೆನ್ನಾಗಿಲ್ಲದೆ ಇದ್ರೂ ಪರವಾಗಿಲ್ಲ. ನಮ್ಮ ದೇವರ ಸಾಂಗ್ ಹಾಕಿದ್ರು, ಅದನ್ನು ಕೇಳಿ ತುಂಬ ಖುಷಿಯಾಯಿತು. ನಾವಿವಾಗ ಬಂದಿದ್ದೀವಿ ಪ್ರಾಗ್ನ ಇನ್ನೊಂದು ಫೇಮಸ್ ಬುಕ್ ಟವರ್, ನ್ಯಾಷನಲ್ ಲೈಬ್ರರಿಗೆ. ಸೊ ಇಲ್ಲಿ ಆಲ್ರೆಡಿ ಇಷ್ಟು ಜನ ಕ್ಯೂವಲ್ಲಿದ್ದಾರೆ. ನಾವು ಕ್ಯೂವಲ್ಲಿ ನಿಂತಿದ್ದೀವಿ ಒಳಗಡೆ ಇನ್ಫೈನೈಟ್ ಬುಕ್ ಟವರ್ ನೋಡೋಕ್ಕೆ. ಆಲ್ಮೋಸ್ಟ್ ನಾವು ಹಾಫ್ ಆನ್ ಅವರ್ ಲೈನಲ್ಲಿ ನಿಂತ ಮೇಲೆ ಒಳಗಡೆ ಬಂದ್ವಿ ಫೈನಲಿ. ಸೊ ಈ ಥರ ಬುಕ್ ಟವರ್ನ ಮಾಡಿದ್ದಾರೆ. ನೋಡೋಕ್ಕೆ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಬುಕ್ ಟವರ್ನ ನೋಡಿಕೊಂಡು ನಾವು ಪ್ರಾಗ್ನ ಇನ್ನಷ್ಟು ಸ್ಟ್ರೀಟ್ಸ್ಗಳನ್ನೆಲ್ಲ ಓಡಾಡಿ ಪ್ರಾಗ್ನಲ್ಲಿ ಫೇಮಸ್ ಆಗಿರೋ ಚಿಮ್ನಿ ಕೇಕ್ನ ಟ್ರೈ ಮಾಡೋಣ ಅಂತ ಒಂದು ಕಡೆ ಹೋದ್ವಿ. ಚಿಮ್ನಿ ಕೇಕ್ ಅಂತೂ ಸಖತ್ತಾಗಿತ್ತು. ನಾವು ನಿನ್ನೆ ಪಿಸ್ತಾಶಿಯೋ ಕ್ರೀಮ್ ಜೊತೆ ತೊಗೊಂಡಿದ್ವಿ. ಸೊ ಇವತ್ತು ಚಾಕ್ಲೇಟ್ ಮತ್ತು ವೆನಿಲ್ಲಾ ತೊಗೊಂಡಿದ್ವಿ. ಅದು ಕೂಡ ಸಖತ್ ಟೇಸ್ಟಿಯಾಗಿತ್ತು. ಇದನ್ನು ತಿಂದು ಹಾಗೆ ಒಂದು ಪಿಜ್ಜೇರಿಯಾದಲ್ಲಿ ಪಿಜ್ಜಾ ಮತ್ತು ಪಾಸ್ತಾನ ತಗೊಂಡು ನಾವು ನಮ್ಮ ಡೇನ ಎಂಡ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಪ್ರಾಗಲ್ಲಿ ಡೇ 2. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸೊ ನಿಮ್ಮ ಸಪೋರ್ಟಿಂದ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.